ನನಗೆ ಅವ್ರ ಮನೆಗೆ ಹೋಗ್ತಿದ್ದಂಗೆ ಸಾರ್ ನೀವು ಇಲ್ಲಿ ಅಂತಂದರು. ಅರೇ ಜೀವ ಬಂತಪ್ಪ, ಕನ್ನಡದವ್ರು ಇದಿರಲ್ಲ ಪುಣ್ಯಾತ್ಮರು. ಅದಂತ ಎಷ್ಟು ಸಂತೋಷ ಆಗುತ್ತಲ್ಲ, ಕನ್ನಡವನ್ನು ಒಂದು ಅಪರಿಚಿತ ಜಾಗದಲ್ಲಿ ಕೇಳಿದ ತಕ್ಷಣ. ಅಮಿತಾಬ್ ಬಚ್ಚನ್ ಮನೆಯಲ್ಲಿ ತುಂಬ ಕನ್ನಡದವರು ಇದ್ದಾರೆ. ನಾಯಕಿ ಅಮೃತಾಳಿಗೆ ಅನೇಕ ಬಹುದೊಡ್ಡ ಆಕಾಂಕ್ಷೆಗಳಿರುತ್ತೆ. ಈ ಬಹುದೊಡ್ಡ ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತೆ. ಸಾವಿನ ಎದುರಿಗೆ ಕೂತವರಿಗೆ ಇದ್ದರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ. ಸಾವು ಡೆಡ್ಲೈನ್ ಕೊಟ್ಬಿಟ್ಟಿದೆ, ನಿಂಗೆ ಆಕಾಂಕ್ಷೆ ಇದೆ, ಅದರೊಳಗಡೆ ನೀನು ತೀರಿಸ್ಕೋಬೇಕು. ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಆದರೆ ಸಾವಿನ ದಿನಾಂಕ ಗೊತ್ತಿರಲ್ಲ. ಅದು ಗೊತ್ತಾದಾಗ ನಿಮ್ಮ ಬದುಕಿನ ಲಯವೇ, ಅದರ ಗತಿಯೇ ಭಿನ್ನ ಆಗಿಬಿಡತ್ತೆ. ಆ ದೃಷ್ಟಿನಲ್ಲಿ ಅವಳಿಗೆ ಏನೇನು ಆ ಥರದ ಮಹತ್ವಾಕಾಂಕ್ಷೆಗಳಿರಬೇಕು ಅಂತ ಯೋಚನೆ ಮಾಡ್ತಾ ಹೋದಾಗ ನನ್ನೊಳಗಡೆ ಒಂದು ವಚನ ಸಾಹಿತ್ಯದಿಂದ ಓದಿಕೊಂಡಂಥ ಒಂದು ಫಿಲಾಸಫಿ ಅದೇನೆಂದರೆ, ಜಂಗಮಕ್ಕಳಿವಿಲ್ಲ, ಸ್ಥಾವರ ಕಳಿವುಂಟು, ಚಲಿಸುವುದು ಉಳಿಯುತ್ತೆ, ನಿಂತಿದ್ದು ಸಾಯುತ್ತೆ. ಅಂದರೆ ಚಲಿಸ್ತಾ ಇರಬೇಕು. ಇದು ಅವಳಿಗೆ ಫಿಲಾಸಫಿ. ಆಮೇಲೆ ಅಮೃತಧಾರೆಯಲ್ಲಿ ನಾನು ಏನು ಮಾಡಿಕೊಂಡೆ ಅಂದರೆ, ಗಂಡ ಹೆಂಡತಿ ಇಬ್ಬರಿಗೂ ಭಿನ್ನವಾದಂಥ ಸಿದ್ಧಾಂತ, ಎರಡು ಆಪೋಸಿಟ್ ಆದಂಥ ಐಡಿಯಾಲಜಿ. ಇದು ತುಂಬ ಇಂಟ್ರೆಸ್ಟಿಂಗ್. ನಾನು ಮಾತಾಡ ಮಲ್ಲಿಗೆಯಲ್ಲಿ ವಿಷ್ಣುವರ್ಧನ್ ಸುದೀಪ್ ಅವ್ರ ಮಧ್ಯೆ ಇದೇನೇ ಪ್ಲ್ಯಾನ್ ಮಾಡಿದೆ. ಇವರು ಅಹಿಂಸೆ ಗಾಂಧಿ, ಸುದೀಪ್ ಹಿಂಸೆ ನಕ್ಸಲ್. ಅಂದರೆ ಈ ಥರ ಎರಡು ಅಪೋಸಿಟ್ ಕ್ಯಾರೆಕ್ಟರ್ಗಳನ್ನು ಎದುರಿಗೆ ನಿಲ್ಲಿಸೋದು ತುಂಬ ಮುಖ್ಯ. ಇದೇನು ದೊಡ್ಡ ವಿಷಯ, ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ಹೀರೋ ವಿಲನ್ ಇರ್ತಾನಲ್ವಾ ಅಂತ ನೀವು ಅನ್ಬೋದು. ಆ ಥರ ಅಲ್ಲ, ಹೀರೋ ವಿಲನ್ನು ಇವನು ಕೆಟ್ಟವನು ಒಳ್ಳೆಯವನು, ಸಿಂಪಲ್. ಇಲ್ಲ, ಹಾಗಲ್ಲ. ಇವರಿಬ್ಬರು ಪ್ರೀತಿಸ್ತಾರೆ. ಭಿನ್ನಾಭಿಪ್ರಾಯ ಇರೋರ ಜೊತೆಗೆ ಸ್ನೇಹ ಪ್ರೀತಿ ಇರಬೇಕು. ಅದು ನನಗೆ ಬಹಳ ಮುಖ್ಯವಾದದ್ದು. ಗಂಡ ಹೆಂಡತಿ ಎಷ್ಟು ಪ್ರೀತಿಸ್ತಾರೆ ಅಂದರೆ, ಅವರ ಎಲ್ಲ ವೈರುಧ್ಯ ವೈಪರೀತ್ಯಗಳನ್ನು ಒಂದು ಹಗ್ಗು, ಒಂದು ಚುಂಬನ ಪ್ರೀತಿ ಮರೆಸ್ಬಿಡುತ್ತೆ. ಸುದೀಪ್ ಕ್ಯಾರೆಕ್ಟರ್ ಹೇಳುತ್ತೆ, ಏಯ್ ನಿಮ್ಮನ್ನು ನೋಡ್ತಾ ಇದ್ದರೆ ಧರ್ಮಕ್ಕೆ ಕಟ್ಟಿಬಿದ್ದ ದೊಡ್ಡಣ್ಣನ ಥರ ಕಾಣಿಸ್ತೀರಿ. ಅವರು ಹೇಳ್ತಾರೆ, ನೀನು ನೋಡ್ತಾ ಇದ್ದರೆ ದಾರಿ ತಪ್ಪಿದ ಚಿಕ್ಕ ತಮ್ಮನ ಥರ ಕಾಣಿಸ್ತೀಯ ಅಂತ. ಅಂದರೆ ಅಣ್ಣ ತಮ್ಮ ಬಾಂಧವ್ಯ ಇದೆ, ಪ್ರೀತಿ ಇದೆ. ಬಟ್ ಐ ಡೋಂಟ್ ಅಗ್ರಿ ವಿತ್ ಯುವರ್ ಐಡಿಯಾಲಜಿ. ನಿನ್ನ ದಾರಿ ಸರಿಯಿಲ್ಲ, ಇಲ್ಲ ನಿನ್ನ ದಾರಿ ಸರಿಯಿಲ್ಲ. ಅಂದರೆ ಈ ಥರ ವಿರೋಧಾಭಾಸಗಳ ನಡುವೆ ಪ್ರೀತಿ ಇರುತ್ತಲ್ಲ, ಆ ಥರದ ಎರಡು ಕ್ಯಾರೆಕ್ಟ್ರು, ಅಮೃತ ಮತ್ತು ಪುರು. ಅವ್ನಿಗೆ ಯಾಕೆ ಪುರು ಅಂತ ಯಾಕೆ ಹೆಸರಿಟ್ಟೆ ಅಂದರೆ, ಅನೇಕರಿಗೆ ಗೊತ್ತಿಲ್ಲ. ಪುರಂದರದಾಸರು ಮಹಾಜಿಪುಣರು ಒಂದು ಕಾಲಕ್ಕೆ. ಅವನು ಮಹಾಜಿಪುಣ, ಇವಳು ಮಹಾದೊಂದು ವೆಚ್ಚ. ಅದಕ್ಕೆ ಪುರಂದರ ಅನ್ನೋಂಥ ಹೆಸರು ತುಂಬ ಉದ್ದಾಗತ್ತೆ ಅಂತ ಪುರು ಅಂತ ಇಟ್ಟಿದ್ದು. ಸೊ ಇದು ಈ ಪ್ರತಿಯೊಂದು ಹೆಸರಿನಿಂದೆ ಒಂದು ಅರ್ಥ ಇರಬೇಕು, ಸಂಕೇತ ಇರಬೇಕು. ಎಷ್ಟು ಜನಕ್ಕೆ ತಿಳಿಯಲ್ಲ, ಅಥವಾ ನಿಮ್ಮ ಥರದವರು ಈ ಮಾಧ್ಯಮಗಳ ಮೂಲಕ ಹೇಳಿದಾಗ ಕೆಲವರಿಗೆ ಹೌದಾ ಇದಕ್ಕೋಸ್ಕರ ಇಟ್ಟಿದ್ದಾರಾ ಅಂತ ಆಮೇಲೆ ಅರ್ಥ ಆಗುತ್ತೆ. ಸೊ ಹೀಗೆ ಇವರಿಬ್ಬರು ಮಧ್ಯೆ ಇವಳ ಅಪೇಕ್ಷೆಯ ಪಟ್ಟಿ ಒಂದಿದೆ. ಆ ಪಟ್ಟಿಯನ್ನು ಅವನು ಈಡೇರಿಸಬೇಕಾದದ್ದು ಕಥೆಯಲ್ಲಿ ಬರುತ್ತೆ. ಇವಳಿಗೆ ಒಂದು ಅಪೇಕ್ಷೆ ಕೊಡಬೇಕು, ಒಬ್ಬ ಮಹಾನ್ ವ್ಯಕ್ತಿಯನ್ನು ಭೇಟಿ ಮಾಡಬೇಕು. ಮಹಾನ್ ವ್ಯಕ್ತಿಗಳು ಜಗತ್ತಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಬದುಕಿರುವವರು. ಆ ಬದುಕಿರುವವ್ರನ್ನ ನಾವು ಯಾರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಲಿಸ್ಟ್ ಮಾಡ್ತಾ ಹೋದೆ. ಅಬ್ದುಲ್ ಕಲಾಂ ಅವರಿಂದ ಹಿಡಿದು ರಜನಿಕಾಂತ್ ಅವರಿಂದ ಹಿಡಿದು ಅನೇಕರನ್ನ. ಆ ಪಟ್ಟಿಯಲ್ಲಿ ನನಗೆ ಹೊಳೆದದ್ದು, ಒಬ್ಬ ಮನುಷ್ಯ ಅನೇಕ ಸೋಲು ಗೆಲುವುಗಳು, ಅವಮಾನಗಳು, ಈರ್ಷ್ಯೆಗಳ ಮಧ್ಯೆ ಬಿದ್ದು ಎದ್ದು ಮತ್ತೆ ಚಿಗುತು ತನ್ನ ಈ ವಯಸ್ಸಿನಲ್ಲೂ ತನ್ನ ಪ್ರತಿಭೆಯಿಂದ ಮಿಂಚ್ತಿರ್ತಕ್ಕಂಥ ಅಮಿತಾಬ್ ಬಚ್ಚನ್ ಅವ್ರನ್ನ ಹಾಕ್ಕೋಬೇಕು. ಎಂಥ ಕಾಸ್ಟ್ಲಿ ಕನಸು ನೋಡಿ. ರಮ್ಯನಿಗೆ ಅಥವಾ ಅಮೃತನಿಗೆ ಬಿದ್ದ ಕನಸಿಗಿಂತ ನನ್ನದು ಎಕ್ಸ್ಪೆನ್ಸಿವ್ ಕನಸು. ನಾನು ಯಾರು? ಆಮೇಲೆ ನನಗೆ ಇಂಥ ಹುಚ್ಚು ಕನಸುಗಳನ್ನು ಕಾಣೋದ್ರಲ್ಲಿ ತುಂಬ ಖುಷಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಕಾಶಕ್ಕೆ ಏಣಿ ಹಾಕಬಾರ್ದು ಅಂತಾರೆ, ಆಕಾಶಕ್ಕೆ ಏಣಿ ಹಾಕ್ರಪ್ಪ. ಮೋಟುಗೋಡೆಗೆ ಯಾಕೆ ಏಣಿ ಹಾಕ್ತೀರಾ? ಬಿದ್ದರೆ ಅಯ್ಯೋ ಮೋಟುಗೋಡೆಯಿಂದ ಬಿದ್ದ ಅಂತಾರೆ, ಆಕಾಶಕ್ಕೆ ಏಣಿ ಹಾಕಿ ಬಿದ್ದ ಅಂದರೆ ನಿಮ್ಮ ಸಾವಿಗೂ ಒಂದು ಅರ್ಥ ಘನತೆ ಬರುತ್ತೆ ಅಂತ ಹೇಳೋ ನಾನು. ಹಾಗಾಗಿ ಅಮಿತಾಬ್ ಬಚ್ಚನ್ ಅವರ ಕನಸನ್ನು ಕಂಡುಬಿಟ್ಟೆ. ಏನೇನೋ ತಿಪ್ಪರಲಾಗ ಹೊಡ್ಕೊಂಡು ಅವ್ರನ್ನ ರೀಚ್ ಆಗಲಿಕ್ಕೆ ಒಂದು ದಾರಿ ಸಿಕ್ತು. ಮಾಧ್ಯಮದ ಗೆಳೆಯರು, ಪತ್ರಿಕರ್ತರು ಇವ್ರ ಮೂಲಕ ಮುಂಬೈನ ನಮ್ಮ ಧ್ಯಾನ್ ಒಬ್ಬ ನನಗೆ ಮುಂಬೈಲಿದ್ದ, ಅವನು ತುಂಬ ಸಹಾಯ ಮಾಡ್ದ. ಕೊನೆಗೆ ಮಾರ್ಚ್ 16ನೇ ತಾರೀಕು 2005 ಅವರು ಅಪಾಯಿಂಟ್ಮೆಂಟ್ ಕೊಟ್ಟದ್ದು. ಝಲ್ಸಾ ಅವರ ಬಂಗಲೆ ಜುಹು ಬೀಚ್ ಹತ್ರ ಇದೆ. ಅಲ್ಲಿಗೆ 5 ಗಂಟೆಗೆ ಬನ್ನಿ ಅಂದರೆ 5 ಗಂಟೆಗೆ ಹೋದರೆ ನಮಗಿಂತ ಮುಂಚೆ ರೆಡಿಯಾಗಿ ಕೂತಿದ್ದಾರೆ ಮನುಷ್ಯ. ನನಗೆ ಅದು ಬಹಳ, ನಾನು ಯಾವಾಗಲೂ ನಿಮಗೆ ಗೊತ್ತು ಪಂಕ್ಚುಯಾಲಿಟಿ ಏನು ನಂದು ಅಂತ.
ಯಾವುದಾದ್ರು ಸಮಯ ಕೇಳಿದ್ರೆ ಆ ಸಮಯಕ್ಕೆ 5 ನಿಮಿಷ ಮುಂಚೆ ಇರ್ದೇವ್ರು ನನ್ನ ಮನಸ್ಸು ಚಡಪಡಿಸ್ಬಿಡುತ್ತೆ. ನಾನು ಧ್ಯಾನ ಹೋದರೆ ಕೂತಿದ್ದಾರಾಗಲೇ. ಆಮೇಲೆ ವೈ ಡು ಯು ವಾಂಟ್ ಟು ಕಾಸ್ಟ್ ಮೀ ಇನ್ ಕನ್ನಡ ಸಿನಿಮಾ ಅಂತ ಕೇಳಿದ್ರು. ನನ್ನನ್ನು ಯಾಕಪ್ಪ ಹಾಕ್ಕೋಬೇಕು ಸರ್? 2 ಥಿಂಗ್ಸ್. ಒನ್ ಈಸ್ ಕಮರ್ಷಿಯಲ್ ಆಸ್ಪಿರೇಷನ್ ಇದೆ, ಏನೂ ಇಲ್ಲ ನಮಗೆ ಕಮರ್ಷಿಯಲ್ ಏನೂ ಅಪೇಕ್ಷೆ ಇಲ್ಲ, ನಾನು ಚಾರಿಟೀಸ್ ನಡೆಸ್ತೀನಿ ಅಂತ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ಬ್ಯೂಟಿಫುಲ್ ಆದಂಥ ಈಸ್ಥೆಟಿಕ್ ಸಿಚುಯೇಷನ್ ಇದೆ. ಕ್ಯಾನ್ಸರ್ನಲ್ಲಿ ಸಾಯೋ ಒಬ್ಳಿಗೆ ಅಮಿತಾಬ್ ಬಚ್ಚನ್ ನೋಡಿ ಸಾಯಬೇಕು ಅಂತ ಆಸೆ ಇದೆ. ಅಮಿತಾಬ್ ಬಚ್ಚನ್ ಒಂದ್ಸರಿ ಹಗ್ ಮಾಡ್ಕೊಂಡು ಸಾಯಬೇಕು ಅಂತಿದೆ. ಐ ನೀಡ್ ಅಮಿತಾಬ್ ಬಚ್ಚನ್ ಆ್ಯಸ್ ಅಮಿತಾಬ್ ಬಚ್ಚನ್. ಒಂದು ಕ್ಷಣ ಯೋಚಿಸಿದ್ರು, ಸ್ಕ್ರಿಪ್ಟ್ ಪೂರ್ತಿ ಬೇಕು ನನಗೆ ಅಂದರು. ಮತ್ತೊಮ್ಮೆ ಸ್ಕ್ರಿಪ್ಟ್ ಸಮೇತ ಪೂರ್ತಿ ಹೋದರು. ಅಂದರೆ ಅವ್ರ ಭಾಗ, ಕಥೆಯ ಸಾರಾಂಶ ಅವ್ರ ಭಾಗ. ಅದನ್ನು ಪೂರ್ತಿ ಇಂಗ್ಲೀಷ್ ಮತ್ತು 1 ವರ್ಷ ಹಿಂದಿ, ಮಧ್ಯೆ ಕನ್ನಡ. ಯಾಕಂದರೆ ಕನ್ನಡಿಗರಿಗೆ ಅರ್ಥ ಆಗಬೇಕು ಕಥೆ. ಹಿಂದಿ ಬರದೇ ಇರೋ ಕನ್ನಡಿಗರಿಗೆ ಅರ್ಥ ಆಗಬೇಕು. ಹಿಂದಿಗೆ ಬಹಳಷ್ಟು ಜನ ಕನ್ನಡಿಗರಿಗೆ ಬರುತ್ತೆ ಅಂತ ನಾವೆಲ್ಲವನ್ನು ಹಿಂದಿಲಿ ಮಾತಾಡಿಸ್ಬಾರ್ದು. ಹಾಗಾಗಿ ಹಿಂದಿ, ಇಂಗ್ಲೀಷ್, ಕನ್ನಡಗಳ ಒಂದು ಸಂಯೋಜನೆಯಲ್ಲಿ ನನಗೆ ಸ್ವಲ್ಪ ಕನ್ನಡ ಬರುತ್ತೆ. ಅವರು ಸ್ವಲ್ಪ ಕನ್ನಡ ಬರುತ್ತೆ, ಅದು ನಿಜ. ಹೌದು, ಸ್ವಲ್ಪ ಬರುತ್ತೆ. ಅವರ ಸೊಸೆ ಕನ್ನಡತಿ ಇದ್ದಾಳೆ. ಆಮೇಲೆ ಅವರ ಮನೆಯಲ್ಲಿ ಕೆಲಸ ಮಾಡೋ ಡ್ರೈವರ್ಗಳು ಎಲ್ಲ ಮಂಡ್ಯದ ಹುಡುಗರು, ಮಂಗಳೂರಿನ ಹುಡುಗರು, ಅಕೌಂಟ್ಸ್ ನೋಡ್ಕೊಳ್ಳೋರು. ನನಗೆ ಅವ್ರ ಮನೆಗೆ ಹೋಗ್ತಿದ್ದಂಗೆ, ಸಾರ್ ನೀವು ಇಲ್ಲಿ ಅಂತಂದರು. ಅರೇ ಜೀವ ಬಂತಪ್ಪ, ಕನ್ನಡದವ್ರು ಇದಿರಲ್ಲ ಪುಣ್ಯಾತ್ಮರು. ಅದಂತ ಎಷ್ಟು ಸಂತೋಷ ಆಗುತ್ತಲ್ಲ, ಕನ್ನಡವನ್ನು ಒಂದು ಅಪರಿಚಿತ ಜಾಗದಲ್ಲಿ ಕೇಳಿದ ತಕ್ಷಣ. ಅಮಿತಾಬ್ ಬಚ್ಚನ್ ಮನೆಯಲ್ಲಿ ತುಂಬ ಕನ್ನಡದವ್ರು ಇದ್ದಾರೆ, ಅದು ಇದ್ದಾರೆ, ಈಗಲೂ ಇದ್ದಾರೆ. ಅಂದರೆ ಅವರು ನಮ್ಮ ಮುಂಬೈ ಕನ್ನಡಿಗರು ಇದ್ದಾರಲ್ಲ ತುಂಬ ಜನ, ಹೋಗಿ ಅದರಲ್ಲೂ ನಮ್ಮ ಸಾಹಸಿಗಳು, ದಕ್ಷಿಣ ಕನ್ನಡದ ಸಾಹಸಿಗಳು ಅಂತ ಕೆಲವು ಜನ ಚಾಲಕರು ಮಂಡ್ಯದ ಹುಡುಗರಿದ್ದರು. ಆಮೇಲೆ ವಿತ್ ಸ್ಕ್ರಿಪ್ಟ್ ಮತ್ತೆ ಹೋದಾಗ ನನಗೆ ಏನಾದರೂ ಈ ಮನುಷ್ಯ ಇಲ್ಲ ಅಂದ್ಬಿಟ್ರೆ ನನ್ನ ಕನಸುಗಳು ಭಗ್ನವಾಗೋದು ಅಷ್ಟೇ ಅಲ್ಲ. ಎಂಥ ಮೂರ್ಖ ಅಂದರೆ, ಅವ್ರನ್ನೇ ಮನಸ್ಸಲ್ಲಿ ಧರಿಸಿಬಿಟ್ಟು ಅವ್ರು ಏನೋ ನನಗೆ ಕಾಲ್ಶೀಟ್ ಕೊಟ್ಟರು ಅನ್ನೋ ಥರ ಚಿತ್ರಕಥೆ ಪೂರ್ತಿ ಬರೆದುಬಿಟ್ಟಿದ್ದೀನಿ. ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಮೃತಲ್ ಮನಸ್ಸಲ್ಲಿ ಹೆಂಗೆ ತುಂಬ್ಕೊಂಡಿದ್ದಾರೆ, ನನ್ನ ಮನಸ್ಸಲ್ಲಿ ತುಂಬ್ಕೊಂಡು ಅವಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ. ಕೊನೆಗೆ ಹಿಂಗೆ ಓದ್ತಾ ಇದ್ದರು. ನಾನು ನನ್ನ ಕಡೆ ನೋಡ್ತಾ ಇಲ್ಲ ಅವರು, ನಾನು ಆ ಕಡೆ ಕೂತಿದ್ದೆ. ಧ್ಯಾನ್ ಸುಮ್ಮನೆ ಕೂತಿದ್ದ, ನನ್ನ ಪಕ್ಕ ಧ್ಯಾನ್ ಇದ್ದ, ಕೂತಿದ್ದೆ. ಹಿಂಗೆ ಓದಿ ಎಸ್ ಐ ವಿಲ್ ಡೂ ಇಟ್ ಅಂತ ಇಷ್ಟೇ ಒಂದು ಸಂಭಾಷಣೆ ಬದಲಾಯಿಸಿ, ಇದನ್ನು ಯಾಕೆ ಹಿಂಗಿದೆ, ಇದು ಯಾಕೆ, ಒಂದು ಅಕ್ಷರ ನನಗೆ ಅವರು ತಿದ್ದುಪಡಿ ಹೇಳಲಿಲ್ಲ. ಒಂದು ಅಕ್ಷರ. ನಾನು ಇನ್ನೂ ಐ ಹ್ಯಾವ್ ದಟ್ ಸ್ಕ್ರಿಪ್ಟ್ ವಿತ್ ಮೀ. I will do that. The only condition, you have to shoot in Mumbai for different reasons. I can't afford to come to Bangalore ಅಂತ. ಮೋಸ್ಟ್ಲಿ ಆರೋಗ್ಯದ ಕಾರಣ ಮತ್ತು ಅವರು ಬೇರೆ ಚಿತ್ರೀಕರಣದ ಕಾರಣಕ್ಕೆ. ಆ್ಯಂಡ್ ಯೂಸ್ ಆದಷ್ಟು ನೀವು ಸ್ಪಾಟ್ ಸೌಂಡ್ ಮಾಡ್ಕೊಳ್ಳಿ ಅಂಥೇಳಿ, ಅದಕ್ಕೆ ಬೇರೆ ಎಕ್ವಿಪ್ಮೆಂಟ್ಸು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅವತ್ತು ಮಾರ್ಚ್ ತಿಂಗಳಲ್ಲಿ. ಅದಾದ 3 ದಿನಕ್ಕೆ ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ. ನಾನು ಪಿನ್ ಡ್ರಾಪ್ ಸೈಲೆನ್ಸ್, ಯಾವ ಕಾರಣಕ್ಕೂ ಮಾಧ್ಯಮಕ್ಕೆ ಹೇಳಬಾರ್ದು. ಅದು ಚಿತ್ರೀಕರಣ ಎಲ್ಲ ಮುಗಿದು ಅವ್ರು ಹೇಳಿದರು, ಫಿಲ್ಮ್ ರಿಲೀಸ್ ಆಗೋವರೆಗೂ ಅದನ್ನು USP ಭದ್ರವಾಗಿ ಇಟ್ಕೊಳ್ಳಿ, ಹೇಳಬೇಡಿ ಅಂತ. ನಾನು ಒಂದು ಸ್ವಲ್ಪನೂ ಮಾರ್ಚ್ 19ನೇ ತಾರೀಕು ಗ್ರೀನ್ ಹೌಸ್ನಲ್ಲಿ ನಮ್ಮದು ಪ್ರೆಸ್ ಮೀಟ್ ಇತ್ತು, ಮೊದಲ ಪ್ರೆಸ್ ಮೀಟು. ಅಮೃತಧಾರೆ ಬಗ್ಗೆ ಎಲ್ಲ ಹೇಳಿದ್ವಿ. ಅಮಿತಾಬ್ ಬಚ್ಚನ್ ಒಪ್ಪಿದ್ದಾರೆ ಅಂತ ಯಾರಿಗೂ ಹೇಳಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಯಾಕಂದ್ರೆ ನಮಗೆ ಸಹಾಯ ಮಾಡಿದಂಥವರು ಹಿಂದಿ ಪತ್ರಕರ್ತರು. ಧ್ಯಾನಕ್ಕೆ ಗೊತ್ತಿತ್ತು, ಇನ್ನೊಬ್ಬರು ಸುಭಾಷ್ ಝಾ ಅಂತ ಹೇಳಿ ಪಾಟ್ನಾದಲ್ಲಿದ್ದರು, ಅವ್ರಿಗೆ ಗೊತ್ತಿತ್ತು ಅಮಿತಾಬ್ ಬಚ್ಚನ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ. ಇನ್ನು ಯಾರಿಗೂ ಗೊತ್ತಿರಲಿಲ್ಲ, ನನ್ನ ತಂಡಕ್ಕೂ ಹೇಳಿರಲಿಲ್ಲ ನಾನು, ಬಾಯಿ ಬಿಟ್ಬಿಡ್ತಾರೆ ಅಂತೇಳಿ. 21ನೇ ತಾರೀಕು ಮಾರ್ಚಿ ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತ ಆಯಿತು ದೊಡ್ಡದಾಗಿ. ಆ ಮುಹೂರ್ತಕ್ಕೆ ಎಗೈನ್ ಕಾಸರವಳ್ಳಿಯವರು, GS ಶಿವರುದ್ರಪ್ಪನವರು, ನಿಸಾರ್ ಅಹಮದ್ ಅವರು, ಈ ಥರದ ಸಾಹಿತಿಗಳ ದಂಡೆಲ್ಲ ಬಂದು ಬೆಳಗ್ಗೆ 7 ಮುಹೂರ್ತ ಆಯಿತು. 21 ಮಾರ್ಚ್. ಅಲ್ಲಿಯೂ ನಾವು ಬಾಯ್ಬಿಟ್ಟಿಲ್ಲ. ಎಲ್ಲ ಪತ್ರಕರ್ತರಿಗೂ ಯಾರಿಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಅದನ್ನು ಅವ್ರ ಮಾತನ್ನು ಉಳಿಸ್ಕೊಂಡು, ಯಾಕೆಂದರೆ ಕೊಟ್ರೇಶಿ ಕನಸಿನಲ್ಲಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದಾಗಲೂ ಕೂಡ ಅವರು ಹೇಳಿದರು, ದಯವಿಟ್ಟು ಪೋಸ್ಟ್ರಲ್ಲೆಲ್ಲ ಹಾಕಬೇಡಿ ನನ್ನ ಹೆಸರನ್ನ. ಸಿನಿಮಾ ನೋಡುವಾಗ ಲಾಸ್ಟಲ್ಲಿ ನಾನು ಬಂದಾಗ ಒಂದು ಸರ್ಪ್ರೈಸ್ ಇರುತ್ತಲ್ಲ, ಹಾಗೆ ಇರಬೇಕು, ಹಾಕಬೇಡಿ. ನಾನು ಕೊಟ್ರೇಶಿ ಕನಸಲ್ಲಿ ಎಲ್ಲೂ ಅವ್ರ ಹೆಸರು ಬಳಸಿಲ್ಲ. ಎಕ್ಸೆಪ್ಟ್ ಟೈಟ್ಲ್ ಕಾರ್ಡಲ್ಲಿ ಕೂಡ ಸ್ಕ್ರೋಲಿಂಗಲ್ಲಿ ಅವ್ರ ಹೆಸರು ಬರುತ್ತೆ ಹೊರತು ಎಲ್ಲಿಯೂ ಕೂಡ ಹಾಕಿಲ್ಲ, ವಿಶೇಷ ಪಾತ್ರದಲ್ಲಿ ಹಾಕಿಲ್ಲ. ದಟ್ ವಾಸ್ ದ ಕಂಡೀಷನ್ ಬೈ ವಿಷ್ಣು. ಅದನ್ನು ಐ ಮೇಂಟೈನ್ಡ್ ದಟ್.
ಇದರಲ್ಲೂ ನಾನು ಅದನ್ನು ತುಂಬ ಗೌಪ್ಯವಾಗಿಟ್ಟಿದ್ವಿ. ಮತ್ತು ಮೇ ತಿಂಗಳಲ್ಲಿ ಹೋದ್ವಿ, ಅವ್ರದ್ದು ಶೂಟಿಂಗ್ ಎಲ್ಲ ಆಯಿತು. ಆಗಲೂ ನಾವು ಅಲ್ಲೇನಾಗುತ್ತೆ, ಶೂಟಿಂಗ್ ಅಂದ ತಕ್ಷಣ ಒಂದು ತಂಡ ಆಗಿಬಿಡತ್ತೆ. ಅಲ್ಲಿಗೆ ನಾನು ಕರ್ಕೊಂಡು ಹೋಗಿದ್ದು ನನಗೆ ಒಬ್ಬ ಇನ್ನೊಬ್ಬ ಶಿಷ್ಯ ದುಬೈ ಚಂದ್ರು ಅಂತ. ಒಂದೊಂದು ದೊಡ್ಡ ಇಂಟ್ರೆಸ್ಟಿಂಗ್ ಸ್ಟೋರಿ ಬಿಡಿ, ಇನ್ಯಾವಾಗಲಾದ್ರೂ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಫೆಲೋ ಅವನು, ದುಬೈ ಚಂದ್ರು ಅಂತ. ಅವನು ದುಬೈಗೆ ಹೋಗಿದ್ದ ಕಥೆನೇ ಅವನ ಹೆಸರನ್ನ ದುಬೈ ಚಂದ್ರು ಅಂತ. ತೀರ್ಥಹಳ್ಳಿ ಹುಡುಗ, ಭಾಳ ನಮ್ಮ ಕುಟುಂಬದ ಸದಸ್ಯನ ಥರ ಅವನು. ನನ್ನ ಪ್ರೀತಿ ಹುಡುಗಿಗೆ ಅಮೆರಿಕಾಗೆಲ್ಲ ಕರ್ಕೊಂಡು ಹೋಗಿದ್ದೆ. ಅವನದೇ ಒಂದು ಇನ್ನು ಹೇಳಿದ್ದೀನಿ ಕೆಲವು ಪ್ರಕರಣಗಳನ್ನೆಲ್ಲ. ಸಕ್ಕರೆಬೈಲು ಅವನು ಸಣ್ಣ ಟೀಮ್ ಹೋಗಿದ್ವಿ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಯಾರೂ ಬಂದಿರಲಿಲ್ಲ. ಅಸೋಸಿಯೇಟು, ಕ್ಯಾಮ್ರಾಮನ್ನು, ನಾನು, ಅಲ್ಲಿ ರಮ್ಯಾ, ಧ್ಯಾನ್. ಅಲ್ಲಿ ಹೋಗಿ ಒಂದು ಹೋಟೆಲ್ JW ಮ್ಯಾರಿಯಟ್ ಅಂತ ಜುಹೂನಲ್ಲಿದೆ. ಅಲ್ಲಿ ಯೂಶ್ವಲಿ ಅಮಿತಾಬ್ಜಿ ಅಲ್ಲಿ ಇದಕ್ಕೆ ಹೋಗ್ತಾರೆ, ಜಿಮ್ಗೆ ಹೋಗ್ತಾರೆ, ಬೆಳಗ್ಗೆ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ ಅವರು. ಸೊ ಅಲ್ಲೇ ಒಂದು ದೊಡ್ಡದೊಂದು ಸ್ವೀಟ್ ತೊಗೊಂಡು ಅಲ್ಲಿ ನಾವು ಚಿತ್ರೀಕರಣ ಮಾಡಿ 7:30 ಅವರು ಈ ವಿತ್ ದಿಸ್ ಕಾಸ್ಟ್ಯೂಮ್, ಮೇಕಪ್, ವಿಗ್ ಎಲ್ಲ ಹಾಕಿ ಅವರು ವ್ಯಾನಿಟಿ ವ್ಯಾನ್ ಎಲ್ಲ ಪರ್ಫೆಕ್ಟ್ ಬಂದಿದ್ದರು. ಎಲ್ಲರಿಗೂ ನರ್ವಸ್, ಹೇಗಿರ್ತೋ ಅಂತ ಹೇಳಿ. ನಾವು ಚಿತ್ರೀಕರಣ ಶುರು ಮಾಡಿದಾಗ ಎಷ್ಟು ಆ ಮನುಷ್ಯ ಸೈಕಲಾಜಿಕಲಿ ಯೋಚನೆ ಮಾಡಿದ್ದಾರೆ. ಈ ಹುಡುಗರುಗಳು ಬಂದಿದ್ದಾರೆ ಸೌತಿಂದ, ಐ ವಾಂಟ್ ಟು ಮೇಕ್ ದೆಮ್ ಫ್ರೆಂಡ್ಲಿ ಅಂತ ಅವ್ರಿಗೆ ಅನಿಸಿದೆ. ಇಲ್ದಿದ್ರೆ ಸಿನಿಮಾನ ನಾವು ಚಿತ್ರೀಕರಣ ಮಾಡುವಾಗ ಇವರು ಆತಂಕದಲ್ಲೋ ಟೆನ್ಷನ್ನಲ್ಲಿ ಏನಾದರೂ ಶಾರ್ಟ್ಸ್ಗಳನ್ನು ಬಿಟ್ಟು ಹೋಗ್ಬಿಟ್ಟಾರೋ ಅಂತ ಹೇಳಿ ಹಿ ಬಿಕೇಮ್ ಸೋ ಫ್ರೆಂಡ್ಲಿ. ಅಂದರೆ KK ಹತ್ರ ಹೋಗಿ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಕ್ಯಾಮ್ರಾಮನ್ ಹತ್ರ ಕಸಾಯ್ ಅಂತ ಹೊಡೆಯೋದು ಭುಜದ ಮೇಲೆ, ಕ್ಯಾಮ್ರಾ ಮುಟ್ಟು ನೋಡೋದು. ಆಮೇಲೆ ರಮ್ಯನಿಗೆ ಶಾರ್ಟ್ ಅವಳು ಫ್ರೀ ಇದ್ದಾಗ ಅವರಿಬ್ಬರು ಕೂತ್ಕೊಂಡು ಅವಳಿಗೆ ಅವರ ಹಸ್ತ ಸಾಮುದ್ರಿಕ ನೋಡ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೈ ಇಟ್ಕೊಂಡ್ಬಿಟ್ಟು ನಾನು ಐ ವಿಲ್ ಟೆಲ್ ಯು ಯುವರ್ ಫ್ಯೂಚರ್ ಅಂತ ಹೇಳಿ ಅವಳು, ಹೌದು ಸರ್, ಯು ನೋ ದಿಸ್, ಯಾ ಫ್ರಮ್ ಸ್ಟೂಡೆಂಟ್, ಎಸ್ ಐ ಲರ್ನ್ ಇಟ್ ನೋ ಅಂತ ಹೇಳಿ, ಓ ರಿಯಲಿ ಸರ್ ಪ್ಲೀಸ್ ಟೆಲ್. ಇಫ್ ನಾನು ಹೇಳಿದ್ದು ಸರಿ ಇರುತ್ತೆ, ನೀನು ಬೇಜಾರು ಮಾಡ್ಕೋಬಾರ್ದು, ವಾಟ್ ಎವರ್ ಐ ಸೇ ನೋ ಇಟ್ಸ್ ಅ ಫ್ಯಾಕ್ಟ್, ಯು ಶುಡ್ ನಾಟ್ ಬಿ ಅಫೆಂಡೆಡ್ ಅಂತ. ಇಲ್ಲ ಸರ್ ಪ್ಲೀಸ್ ಟೆಲ್ ಮಿ ಸರ್, ಪ್ಲೀಸ್ ಟೆಲ್ ಮಿ ಅಂತ ಅವಳು ಕೈ ಇಟ್ಕೊಂಡು ಅವಳು 3 predictions I want to say. 1, you have a feel that I should deserve more than what I have. ನನಗೇನೇನು ಸಿಕ್ಕಿದೆ ಅದಕ್ಕಿಂತ ಜಾಸ್ತಿ ನನಗಿನ್ನೂ ಸಿಕ್ಕಬೇಕು ಅನ್ನೋ ಒಂದು ಕೊರಗಿದೆಯಲ್ವ ನಿನಗೆ? ಎಸ್ ಸರ್, ಅಬ್ಸಲ್ಯೂಟ್ಲಿ ಸರ್, ನನಗಿಂತ ಸುಮಾರಾಗಿರೋರು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ನಾನು ಎಲ್ಲೋ ಅಲ್ಲೇ ಇನ್ನೂ ಬೆಳೀಬೇಕು ಅನಿಸುತ್ತೆ, ಅವಕಾಶ ಸಿಗ್ತಾಯಿಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್, ಎಕ್ಸಾಕ್ಟ್ಲಿ ಸರ್ ಅಂತ. ಸೊ ಸೆಕೆಂಡ್ ಒನ್ ಯು ಫೀಲ್ ಆಫನ್, ಆಗಾಗ್ಗೆ ಯು ಸಫರ್ ಫ್ರಮ್ ಸ್ಟಮಕ್ ಏಕ್, ಈಸ್ ಇಟ್? ಆಗಾಗ ನಿಮ್ಗೆ ಹೊಟ್ಟೆ ನೋವು ಬರುತ್ತಲ್ವಾ? ಕರೆಕ್ಟ್ ಸರ್, ಹೌ ಡು ಯು ಸೇ ದಿಸ್ ಸರ್, ಮೈ ಗಾಡ್ ಯು ಆರ್ ಸೋ ಗುಡ್ ಅಂತ ಇವಳು ಹೇಳಿದ್ರು. ಎಸ್. ಸೊ ವಾಟ್ಸ್ ದ ಥರ್ಡ್? ಇದು ಯು ಆಲ್ವೇಸ್ ಶಾರ್ಟ್ ಟೆಂಪರ್ಡ್, ಯು ರಿಯಾಕ್ಟ್ ಇಮಿಡಿಯೇಟ್ಲಿ, ಇಂಪಲ್ಸಿವ್, ವಿಥೌಟ್ ಥಿಂಕಿಂಗ್. ಯೋಚನೆ ಮಾಡಿದೆ ದುಡುಕಿ ತಕ್ಷಣ ಒಂದು ತೀರ್ಮಾನ ಮಾಡ್ಕೊಂಡ್ಬಿಡ್ತೀಯ ಅಲ್ವಾ? ಕರೆಕ್ಟ್ ಸರ್, ವಾಟ್ ಎ ನೈಸ್ ಸರ್, ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಸರ್, ವೆರಿ ಡು ಲರ್ನ್ ಸರ್. ಹಾಗೆ ಸುಮ್ಮನೆ ಅವ್ರಿಗೆ ಗಂಭೀರ ಕೂತೀನಿ. ನಾನು ಶಾರ್ಟ್ ಮೇಲೆ ಲೈಟಿಂಗ್ ಮಾಡ್ತಾಯಿದ್ರು KK, ನಾನು ಹಂಗೆ ಇವರಿಬ್ಬರು ತಮಾಷೆನೋ ಏನು ಇದು ಅಮಿತಾಬ್ ಬಚ್ಚನ್ ಯಾವಾಗ ಕಲ್ತ್ರಪ್ಪ ಹಸ್ತ ಸಾಮುದ್ರಿಕ ಅಂತ ಇರ್ಬೋದೇನೋ ಅಂತ ನಾನು ಯಾಕೆ ಕೈ ಕೊಡಬಾರ್ದು ಆದಮೇಲೆ ಅಂತ ಒಂದು. ಇವಳು ನಂಬಿಟ್ಲು, ಎಕ್ಸೈಟ್ ಆಗಿಬಿಟ್ಲು, ಅವ್ರನ್ನ ಹಿಂಗೆ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾಳೆ, ಜ್ಯೋತಿಷಿ ಥರ. ಅವರು ದೊಡ್ಡ ಸಾಮುದ್ರಿಕನ ಥರ. ಎಸ್, 3 predictions, ರೈಟ್? ಆರ್ ಯು ರೈಟ್? ಎಸ್ ಸರ್, ಎಸ್ ಸರ್, ಎಸ್ ಅಂತ. ಅವ್ನು ಸ್ವಲ್ಪ ಹೊತ್ತು ಆದಮೇಲೆ ಹಿ ಟೋಲ್ಡ್, ಈ ಥರ ನಾನು ಕಾಲೇಜ್ ಡೇಸಿಂದ ಹೀಗೆ ಮಾಡ್ತಾಯಿದ್ದೀನಿ, ಈ ಥರ 3 ಪ್ರೆಡಿಕ್ಷನ್ಸ್ನ ಪ್ರಪಂಚದ ಎಲ್ಲ ಸುಂದರವಾದ ಹುಡುಗರಿಗೂ ಹೇಳ್ಬೋದು. ಅದು ನಿಜ ಆಗಿರುತ್ತೆ ಸರ್. ಎಸ್, ಹೊಟ್ಟೆನೋ ಬರುತ್ತಲ್ವ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೂ ಅವಳು ಚೆನ್ನಾಗಿದ್ದಾಳೆ, ನಾನು ಅವಳಿಗಿಂತ ಚೆನ್ನಾಗಿದ್ದೀನಿ, ಅವಳಿಗೆ ಮಾತ್ರ ಅಂಥ ಗಂಡು ಸಿಕ್ತು, ಒಳ್ಳೆ ಸಾಫ್ಟ್ವೇರ್ ಕೆಲಸ ಸಿಕ್ತು, ಅಂಥ ಕ್ಯಾಂಪಸ್ಸಲ್ಲಿ ಸೀಟ್ ಸಿಕ್ತು ಅಂತ ಕೊರಗಲ್ವಾ? ಎಸ್ ಸರ್.
ಆಮೇಲೆ ಸೊ ನನಗೆ ಕೋಪ ಬರುತ್ತೆ, ಇಂಪಲ್ಸಿವ್ ಅಂತ. ನೀನು ಒಂದು ಸರಿ ಅಲ್ಲಿ ಯಾರ ಮೇಲೆ ರೇಗಿದ್ದು ನಾನು ನೋಡಿದೆ ಬಂದಾಗ, ಯು ಆರ್ ಶೌಟಿಂಗ್ ಅಟ್ ಸಂಬಡಿ ಫಾರ್ ಸಿಲಿ ರೀಸನ್. ಇಟ್ಸ್ ವೆರಿ ಕಾಮನ್ ಪ್ರೊಡಿಕ್ಷನ್. ಸೊ I started this habit in the shooting set to entertain the girls, ಎಸ್ಪೆಷಲಿ ಹೀರೋಯಿನ್ಸ್. ಅವ್ರಿಗೆ ಯಾವಾಗಲೂ ಈ ಥರ ಬೋರ್ ಆಗಿದ್ದಾಗ, ಅವರು ಡಲ್ ಆಗಿದ್ದಾಗ ಭವಿಷ್ಯ ಹೇಳ್ತಿದ್ದ ತಕ್ಷಣ ಎಕ್ಸೈಟ್ ಆಗಿ ಬಂದು ಈ ಥರ ಕೂತ್ಕೋತಾರೆ. ಆಗ ನನಗೆ ಹೇಳ್ತಿರ್ತೀನಿ, ವೈ ಐ ಆಮ್ ಟೆಲಿಂಗ್, ಬಿಕಾಸ್ ಜಸ್ಟ್ ಐ ವಾಂಟ್ ಟು ಹೋಲ್ಡ್ ದ ಬ್ಯೂಟಿಫುಲ್ ಹ್ಯಾಂಡ್ಸ್ ಆಫ್ ದಿ ಗರ್ಲ್. ಹೆಣ್ಣು ಮಕ್ಕಳ ಸುಂದರ ಕೈಯನ್ನು ಮುಟ್ಟಬಹುದು ಅನ್ನೋ ಕಾರಣಕ್ಕೆ ಹಿಂಗೆ ಹೇಳ್ತೀನಿ, ಪೆದ್ದಿ ಇಷ್ಟನಾ ಅಂತ. ನನಗೆ ಎಷ್ಟು ನಕ್ಕಿದ್ದೇನೆ ಅಂದರೆ, ಮಾಡ್ತಿರೋದು ಸೀರಿಯಸ್ ಸಿನಿಮಾ, ಕಾಲ್ ಶೀಟ್ ಅವ್ರದ್ದು ಅಪರೂಪ, ಮುಗಿಸ್ಕೊಂಡು ಹೋಗ್ಬೇಕು ಬೆಂಗಳೂರಿಗೆ, ತಂದಿರೋದು ಸ್ಪಾಟ್ ಸೌಂಡು, BL ಕ್ಯಾಮ್ರಾ, ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಲೈಟ್ಸ್, ಬಾಂಬೆ ಯೂನಿಟ್ಟು. ಆ ಟೆನ್ಷನ್ ಎಲ್ಲ ಆ ಮನುಷ್ಯ ತೆಗೆದಾಕ್ಬಿಟ್ರು ಒಂದೇ ಸಲ. ಅಲ್ಲಿ ಯಾರೋ ಶೂಟಿಂಗ್ ನೋಡ್ತಾ ಯಾರೋ ನಿಂತು ಯಾರೋ ನೀರು ಹಾಕ್ತಾಯಿದೆ ಹಿಂದ್ಗಡೆ ಮಾಲಿ, ಇವರೇ ಹೊಟ್ಟಿಸ್ಕೊಂಡು ಹೋಗ್ಬಿಟ್ರೆ, ಹೇ ನಿಖಾಲು ಶೂಟಿಂಗ್ ಚಲ್ ರहा है इधर ಅಂತ, ಈ ಪ್ರೊಡಕ್ಷನ್ ಬಾಯ್ ಥರ. ಸೆನ್ಸ್ ಆಫ್ ಹ್ಯೂಮರ್ ಆ ಮನುಷ್ಯನಿಗಿದೆ ಅಂದರೆ ಒಳ್ಳೆ ಹಾಸ್ಯ ಪ್ರಜ್ಞೆ ಇದೆ. ಹೇಳಿ ಕೇಳಿ ಒಬ್ಬ ಲೇಖಕರ ಮಗ ಆತ. ಅದೊಂದು ನನಗೆ ಬಹಳ ಸಂತೋಷ ಆಯಿತು. ನಾವೆಲ್ಲ ಅಗ್ನಿಕುಂಡದಲ್ಲಿ ಇರ್ತೀವಿ ಶೂಟಿಂಗ್ನಲ್ಲಿ. ನನಗಂತೂ ಒಂದೊಂದು ಸಂದರ್ಭಗಳು ನೆನಪಾಗ್ಬಿಟ್ರೆ ಮೈಯೆಲ್ಲ ಕೋಪ ಕುದಿತಾ ಇರ್ತಿ, ಏನೋ ಆಗ್ಬೇಕು ಆಗ್ತಾಯಿಲ್ಲ ಅಂತ ಕಿರ್ಚಾಡ್ತಿರ್ತೀವಿ. ಅವ್ರು ನೋಡಿ ಅಂದ್ಕೊಂಡೆ, ವಿ ಕ್ಯಾನ್ ಹ್ಯಾಂಡಲ್ ದ ಸಿಚುಯೇಷನ್ ವಿತ್ ಅ ಕೂಲ್ ಆ್ಯಂಡ್ ಕಾಮ್ ಮೈಂಡ್ ಅಂತ. ಆಮೇಲೆ ಪ್ಯಾಕಪ್ ಆದಾಗ ಅವ್ರು ಹೇಳಿದರು, ನಾನು ಹೇಳ್ದೆ, ಸೊ ಯು ಆರ್ ಸೋ ಫ್ರೆಂಡ್ಲಿ, ಸೋ ಹ್ಯೂಮರಸ್ ಅಂತ. ಹಿ ಸ್ಯಾಡ್, ಬಿಕಾಸ್ ಐ ವಾಂಟ್ ಟು ಮೇಕ್ ಯು ಕಂಫರ್ಟಬಲ್. ನಿಮಗೆ ತುಂಬ ಕಂಫರ್ಟಬಲಾಗಿ ಶೂಟ್ ಮಾಡಬೇಕು. ಇಲ್ಲದ್ರೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಿ. ನಾನು ರೆಗ್ಯುಲರ್ ಶೂಟಿಂಗ್ ಹೋದ ತಕ್ಷಣ ನಾನು ಹಿಂದಿಯವ್ರಿಗೆ ಗೊತ್ತಿರೋದು, ನಾನು ಅಮಿತಾಬ್ ಬಚ್ಚನ್ ಅಂತ, ಎಷ್ಟೊತ್ತಿಗೆ ಬರ್ತೀನಿ, ಹೆಂಗೆ ಹೋಗ್ತೀನಿ ಅಂತ. ನೀವು ಹೊಸಬ್ರು, ಮಾಡ್ತಿರೋದು ಗೆಸ್ಟ್ ಅಪಿಯರೆನ್ಸು. ಯು ಹ್ಯಾವ್ ಟು ಫಿನಿಶ್ ಆಲ್ ದ ಶಾರ್ಟ್ಸ್ ಆನ್ ಟೈಮ್. ಅದಕ್ಕೋಸ್ಕರ ನಾನು ಹೋಗಿದ್ದೆ. ನಿಜವಾಗಿ ಹೇಳ್ತೀನಿ, ನಾನು ರಾಜ್ಕುಮಾರ್ ಅವರು ನನಗೆ ಒಂದೇ ಒಂದು ಹಾಡು ಹಾಡಿದ್ದು, ಹೂಮಳೆ. ಹಂಸಲೇಖ ಅವರು ಒಂದೇ ಸಿನಿಮಾದಲ್ಲಿ ನನಗೆ ಸಂಗೀತ ಮಾಡಿರೋದು, ಬಾನಲೆ. ಇಳೆಯರಾಜ ಒಂದೇ ಸಿನಿಮಾದಲ್ಲಿ ನನಗೆ ಮ್ಯೂಸಿಕ್ ಮಾಡಿದ್ದು, ಹೂಮಳೆನಲ್ಲಿ. ವಿಜಯ ಭಾಸ್ಕರ್ ಒಂದೇ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿದ್ದು, ಉಂಡು ಹೋದಲ್ಲಿ. ಅಶ್ವಥ್ ಒಂದೇ ಸಿನಿಮಾದಲ್ಲಿ ಸಂಗೀತ ಮಾಡಿದ್ದು, ಕೊಟ್ರೇಶಿ ಕನಸಲ್ಲಿ. ಅಮಿತಾಬ್ ಬಚ್ಚನ್ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು, ಅಮೃತಧಾರೆಯಲ್ಲಿ. ವಿಷ್ಣು ಕೂಡ ನಾಯಕ ನಟರಾಗಿ ಒಂದೇ ಸಿನಿಮಾದಲ್ಲಿ ಮಾಡಿದ್ದು. ಸುದೀಪ್ ಒಂದೇ ಸಿನಿಮಾದಲ್ಲಿ ಅನ್ಸುತ್ತೆ. ಯಾಕೆ ಒಂದೇ ಅನ್ನೋದನ್ನು ಕೋಟ್ ಮಾಡ್ತೀನಿ ಅಂತಂದರೆ, ನನಗೆ ಆ ಒಂದು ಅನುಭವ ಇದೆಯಲ್ಲ, ದಟ್ ಈಸ್ ಎನಫ್ ಫಾರ್ ಮೀ. ಇಟ್ಸ್ ಎವ್ರಿಥಿಂಗ್ ಫಾರ್ ಮೀ. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನಾನು ಎಷ್ಟೋ ಸಿನಿಮಾ ಮಾಡಿದ್ದೀನಿ ಅನ್ನೋ ಫೀಲಿಂಗು ಇದೆ. ರಾಜ್ಕುಮಾರ್ ಅವರು ಹಾಡಿದ ಒಂದು ಹಾಡು ನನ್ನ ಸಿನಿಮಾದಲ್ಲಿ, ಆದರೆ ಅವರು ಎಷ್ಟೋ ಕ್ಷಣಗಳು ನನ್ನ ಜೊತೆ ಇದ್ದಾವೆ. ಅದು ಆ ಥರದೊಂದು ಅನುಭವ ಕೊಡ್ತಾರೆ. ಅದು ಅವರ ದೊಡ್ಡತನದಿಂದ, ಅವರ ವ್ಯಕ್ತಿತ್ವದಿಂದ ಬರೋವಂಥ ಒಂದು ಸುಗಂಧ. ನನಗೆ ಹಂಗೆ ಯಾಕೆ ಮಾಡಬೇಕಾಗಿತ್ತು? ಅಮಿತಾಬ್ ಬಚ್ಚನ್ ಅವರು ಯಾಕೆ ಮಾಡಬೇಕಾಗಿತ್ತು? ಎಂಡ್ ಆಫ್ ದಿ ಡೇ ಸಂಭಾವನೆ ಕೊಟ್ಟಿಲ್ಲ. ಸಾರಿ ಸರ್, ವಿ ಕಾಂಟ್ ಅಫೋರ್ಡ್ ಯು ಅಂತ ಮೊದಲೇ ಹೇಳಿಬಿಟ್ಟಿದ್ವಿ. ನಾವೇನು ಸಂಭಾವನೆ ಇಲ್ಲ, ನಮಗೆ ನಿಮ್ಗೆ ಕೊಡೋ ಶಕ್ತಿ ಇಲ್ಲ ಸರ್ ಅಂತ. ನೋ ಐ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಅಂದರು. ನಾವೇ ಒಂದು ಸ್ವಲ್ಪ ದುಬಾರಿಯಾದಂಥ ಒಂದು ಕೈಗಡಿಯಾರವನ್ನು, ವಾಚನ್ನು ಅಭಿಷೇಕ್ನ ಕೇಳಿಕೊಂಡು ಯಾವ ಥರ ಇಷ್ಟಪಡ್ತಾರೋ ಅಂತ ಒಂದು ವಾಚನ್ನು ಬೆಸ್ಟ್ ಬ್ರ್ಯಾಂಡ್ ಗಿಫ್ಟ್ ಮಾಡಿದ್ವಿ ಲಾಸ್ಟಲ್ಲಿ. ಕೊಟ್ಬಿಟ್ಟು, ಬರಿಗೈಲಿ ಹೋಗಬಾರ್ದು ಕನ್ನಡದವರು, ಒಂದು ಉಡುಗೊರೆನಾರು ಕೊಡಬೇಕು ಅಂತ. ಅಂಥ ಮನುಷ್ಯ ನನಗೆ ಯಾಕೆ ಹೆಲ್ಪ್ ಮಾಡಬೇಕು? ನಮ್ಗೆ ಯಾವ ಋಣಾನು ಸಂಬಂಧ? ಇಷ್ಟಕ್ಕೂ ನನ್ನ ಕನ್ನಡದಲ್ಲಿ ನನ್ನ ಕೆರಿಯರ್ ಏನೇ ಇದ್ದರೂ ಕೂಡ ಅವ್ರಿಗೇನು ಸಂಬಂಧ? ಹೂ ಕೇರ್ಸ್? ಇದೆಲ್ಲ ಹೇಳೋದು ಯಾಕೆಂತಂದರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಮಾಡೋ ಸಹಾಯ ತುಂಬ ತುಂಬ ದೊಡ್ಡದು. ಅಮೃತಧಾರೆ ಯಶಸ್ಸಿಗೆ ಕಥೆ ಎಷ್ಟು ಮುಖ್ಯನೋ, ಹಾಡುಗಳೆಷ್ಟು ಮುಖ್ಯನೋ, ಅಮಿತಾಬ್ ಅವರ ಪ್ರವೇಶ ಇದೆಯಲ್ಲ, ಅದು ಜೈಜಾಂಟಿಕ್ ಆ ಪ್ರವೇಶ. ನನಗಿನ್ನೂ ನೆನಪಿದೆ, 2006 ರಿಲೀಸ್ ಆಗಿ 100 ಡೇಸ್ ಹೋಗುವಾಗ ಗೌರವ ಡಾಕ್ಟ್ರೇಟ್ ಬಂದಿತ್ತು ವಿಷ್ಣುವರ್ಧನ್ ಅವರಿಗೆ. ಶತದಿನೋತ್ಸವ ಆಗೋಗಿತ್ತು, ಸಿನಿಮಾ ನೋಡಿದರು. ಅವತ್ತು ಅಂಬರೀಷ್ ಅವರು ಒಂದು ಪಾರ್ಟಿ ಇಟ್ಟಿದ್ರು ವಿಷ್ಣು ಅವ್ರಿಗೆ. ಬಹುಶಃ ಟೆನ್ನಿಸ್ ಕೋರ್ಟ್, ಸೆಂಚುರಿ ಕ್ಲಬ್ ಎಲ್ಲೋ ಒಂದು ಕಡೆ, ಕಬ್ಬನ್ ಪಾರ್ಕ್ ಅಲ್ಲಿ. ಆ ರಾತ್ರಿ ಊಟ ಮಾಡ್ತಾ ಇದ್ದಾಗ ವಿಷ್ಣು ಅವರು ಡಿಕ್ಲೇರ್ ಮಾಡಿದರು, ನಾನು ಒಂದು ಕ್ಲಾಸಿಕ್ ಫಿಲ್ಮ್ ನಿವೃತ್ತನಾಗಕ್ಕೆ ಮುಂಚೆ ಮೇಷ್ಟ್ರ ಜೊತೆಗೆ ಮಾಡಲೇಬೇಕು.
ಹಂಗಂದ ತಕ್ಷಣ ನನ್ನ ಪ್ರಿಯ ಶಿಷ್ಯ ಕೆ ಮಂಜು, ಅಣ್ಣ ನೀವು ಮಾಡಿದರೆ, ಮೇಷ್ಟ್ರು ಡೈರೆಕ್ಟ್ ಮಾಡಿದರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಣ್ಣ ಅಂತ. ನಾನು ಯಾಕೆ ಹೇಳಿದೆ ಬಿಗಿನಿಂಗ್, ನಾನು ಹೇಳಿದ್ನಲ್ಲ, ಪ್ಯಾರಿಸ್ ಪ್ರಣಯ ಹೇಗೆ ಇದು ಅಮೃತಧಾರೆಗೆ ಲಿಂಕ್ ಆಯಿತು, ಅಮೃತಧಾರೆ ಮಾತಾಡೋ ಮಲ್ಲಿಗೆ ಲಿಂಕ್ ಆಯಿತು. ಅವ್ರಿಗೆ ಏನು ಅಂದರೆ ವಿಷ್ಣು ಸರ್ಗೆ ಆ ಅಮಿತಾಬ್ ಪ್ರವೇಶ ಇದೆಯಲ್ಲ, ಏನು ರೋಮಾಂಚನ ಆಗಿಬಿಡುತ್ತೆ. ಬಾಗಿಲು ತೆಗೆದು ಬಂದಾಗ ಮನುಷ್ಯ ದೈವ ಪ್ರತ್ಯಕ್ಷ ಆದಂಗೆ ಆಗುತ್ತೆ. ನಾಟ್ ಓನ್ಲಿ ಫಾರ್ ಅಮೃತ, ನಮಗೂ ಕೂಡ ಅವ್ರ ಎತ್ತರದ ವ್ಯಕ್ತಿತ್ವ, ಆ ಶ್ವೇತ ಉಡುಪು, ಆ ಒಂದು ಬ್ಯಾರಿಟೋನ್ ವಾಯ್ಸ್, ಅವ್ರು ಮಾತನಾಡೋ ರೀತಿ, ಮತ್ತು ತುಂಬ ಸಟ್ಲಾಗಿ ಹೇಳೋವಂಥದ್ದು. ಚೈಲ್ಡ್, ಹ್ಯಾವ್ ಎ ಲುಕ್, ಡೆತ್ ನೋಸ್ ಇಟ್ಸ್ ಬಿಸ್ನೆಸ್, ಆ ಮಾತುಗಳನ್ನು ಆಡೋ ರೀತಿ. ಅಮೃತ, ಎಷ್ಟು ಸುಂದರವಾದ ಹೆಸರು ನಿಂದು ಅಂತ ಹಿಂದಿಲಿ ಅದನ್ನು ಹೇಳೋ ರೀತಿ. ಆಮೇಲೆ ಆ ಹುಡುಗನಿಗೆ, ನಿನ್ನ ಗಂಡನ ಎದುರಿಗೆ ನಾನು ತಪ್ಕೋತೀಯಲ್ಲ, ಇಸ್ ಇಟ್ ಓಕೆ ಅಂತ ಹೇಳೋವಂಥ ತಮಾಷೆ ಅದ್ರ ಮಧ್ಯೆ. ಅಂದರೆ ಒಂದು ಸಾವಿನ ಸಂದರ್ಭವನ್ನು ಸಣ್ಣದೊಂದು ಹ್ಯೂಮರ್ ಜೊತೆ ಹೇಳೋವಂಥದ್ದು. ನಾನು ಜಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ದವ್ರಿಗೆ, ಹಿ ಪ್ರಿಪೇರ್ಡ್ ಹಿಮ್ಸೆಲ್ಫ್. ಕನ್ನಡ ಭಾಷೆ ಅದು, ಕನ್ನಡ ಸಿನಿಮಾ, ಅದನ್ನು ಅವ್ರು ಹೇಳಿದ ರೀತಿ ಇದೆಯಲ್ಲ, ಚೆಲ್ಲಾಗಿ ಏನೋ ಮಾಡಿ. ಯೂಶ್ವಲಿ ಒಬ್ಬಳು ಫ್ಯಾನ್ ಬಂದರೆ ಒಬ್ಬ ನಟ ನಡ್ಕೊಳ್ಳೋದು ಏನೋ ಒಂಥರ ಹುಡುಗಾಟ, ಅದಲ್ಲ ಅದು. ಆ ಗಾಂಭೀರ್ಯ 7-7.5 ನಿಮಿಷ 8 ನಿಮಿಷ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಆದರೆ ಹಿ ಮೇಡ್ ಎ ಮಿರಾಕಲ್ ಆನ್ ದ ಸ್ಕ್ರೀನ್. ಚೆನ್ನಾಗಿ ಅದನ್ನು ನಿರ್ವಹಿಸಿದ ರೀತಿ, ಮತ್ತು ಒಂದು ಕಲಾವಿದನಿಗೆ ಒಂದು ಅನುಭವ ಇರುತ್ತೆ. ಎಷ್ಟೋ ಚಿತ್ರಗಳು ಮಾಡಿರ್ತಾರೆ, ಆದರೆ ಪ್ರತಿ ಚಿತ್ರವೂ ಹೊಸದಾಗಿರುತ್ತೆ, ಪ್ರತಿ ದೃಶ್ಯನೂ ಹೊಸದಾಗಿರುತ್ತೆ, ಪ್ರತಿ ಶಾರ್ಟು ಹೊಸದಾಗಿರುತ್ತೆ. ಯಾಕೆಂದರೆ ಇಟ್ ಇಸ್ ಎ ಡಾಕ್ಯುಮೆಂಟೇಷನ್ ದಾಖಲೆ ಆಗುತ್ತಿರುತ್ತೆ. ಅದರಿಂದ ತನ್ನನ್ನು ತಾನು ಹೇಗೆ ಕಾಣಿಸ್ಕೋಬೇಕು, ಹೇಗೆ ಮಾತನಾಡಬೇಕು ಅನ್ನುವಂಥದ್ದೊಂದು ಇರುತ್ತಲ್ಲ, ಅದು ತುಂಬ ಮುಖ್ಯ. ಆಮೇಲೆ ಅದ್ರ ಮಧ್ಯೆ ನಾನು ತುಂಬ ಹಿರಿಯ ನಟ, ಆಟಿಟ್ಯೂಡ್ ಇಟ್ಕೋಬೇಕು, ನಾನೊಂದು ರೂಮ್ ಇರುತ್ತೆ, ನನ್ನ ರೂಮ್ ಕೂತಿರ್ತೀನಿ ಕರೀರಿ ಶಾರ್ಟ್ಗೆ, ಇಲ್ಲ, ನಾವೇನೋ ಬೇರೆ ಲೈಟಿಂಗ್ ಮಾಡುವಾಗ ಅಲ್ಲೇ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿರೋರು. ನನಗೆ ಯಾವ ಜನ್ಮದ ಸಂಬಂಧ ಇದು ಹೇಗೆ, ಎಷ್ಟು ಅದೃಷ್ಟ ಮಾಡಿದ್ದೆ, ನಾನೆಷ್ಟು ಅದೃಷ್ಟ ಮಾಡಿದ್ದೆ, ರಮ್ಯಾ ಏನತ್ತ ಅದೃಷ್ಟ ಮಾಡಿದ್ಲು, ಧ್ಯಾನ್ ಎಷ್ಟು ಅದೃಷ್ಟ ಮಾಡಿದ್ದ, ಇಡೀ ತಂಡ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಎಷ್ಟು ಅದೃಷ್ಟ ಮಾಡಿದ್ದು. ನಮ್ಮ ಸಕ್ಕರೆ ಬೈಲು, ನಮ್ಮ ದುಬಾಯ್ ಚಂದ್ರು, ಕೆ ಇವರೆಲ್ಲ ಕಲಾವಿದರಾಗಿ, ಅಲ್ಲ ತಂತ್ರಜ್ಞರಾಗಿ, ಆಮೇಲೆ ಕನ್ನಡ ಪ್ರೇಕ್ಷಕರು ಎಷ್ಟು ಅದೃಷ್ಟ ಮಾಡಿದರು. ಏನು ವಿಚಿತ್ರ ಅಂದರೆ ಅವ್ರು ಆ್ಯಕ್ಟ್ ಮಾಡಿ ಅವ್ರ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ರಾಮಶ್ಯಾಮ ಬಾಬು ಅಂತ ಕಮಲ್ ಹಾಸನ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದರು. ಸೇಮ್ ಕೆ ಮಂಜು ಅವ್ರನ್ನ ಕರ್ಕೊಂಬಂದು. ಅಂದ್ರೆ ಒಂಥರ ಆ ಕಾಲ ಘಟ್ಟ ಇದೆಯಲ್ಲ, ಒಂಥರ ಕನ್ನಡಕ್ಕೆ ಏನೇನೋ ಆಗ್ತಾಯಿತ್ತು. ಒಂದು ಸುವರ್ಣ ಗಳಿಗೆ ಅಂತ ಅನಿಸುತ್ತೆ. ಆಮೇಲೆ ಅವರು ಮುಂಬೈಗೆ ಬಂದಾಗ ಬರ್ತಾಯಿರಿ, ಇಷ್ಟೊಳ್ಳೆ ಸಬ್ಜೆಕ್ಟ್ ಯಾಕೆ ಹಿಂದಿಲಿ ಮಾಡಲ್ಲ, ವೈ ಕಾಂಟ್ ಯು ಡೂ ಇಟ್ ಇನ್ ಹಿಂದಿ ಅಂತ ಕೇಳಿದ್ರು ಒಂದು ಸರ್. ಹೇಗೇನು ಅವರು, ಸರ್ ಕಷ್ಟ ಸರ್, ನಮ್ಮ ಸೌತ್ನಲ್ಲಿ ತುಂಬ ಪ್ರತಿಭಾವಂತರಿದ್ದೀವಿ, ಹಿಂದಿಗೆ ನಮ್ಮನ್ನು ಬಿಟ್ಕೊಳ್ಳೋದಿಲ್ಲ ಸರ್, ಬಿಕಾಸ್ ವಿ ಆರ್ ನಾನ್ ಹಿಂದಿ ಸ್ಪೀಕಿಂಗ್ ಪೀಪಲ್. ಆದರೆ ತುಂಬ ಕಷ್ಟ, ಕೆಲವರಿಗೆ ಪ್ರವೇಶ ಸಿಕ್ಕಿದೆ, ಪೀಪಲ್ ಲೈಕ್ ಯು ಐಡೆಂಟಿಫೈ ಮಾಡ್ತೀರಿ. ಬಟ್ ತುಂಬ ಜನ ಹಿಂದಿ ಎಷ್ಟು ಭದ್ರಕೋಟೆ ಅಂದರೆ ಬಿಟ್ಕೊಳ್ಳಲ್ಲ, ಅಂದರೆ ಅವ್ನಿಗೆ ಹಿಂದಿ ಬರಲ್ಲ ಅನ್ನೋದೇ ಒಂದು ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಐ ಆಮ್ ಕಂಫರ್ಟಬಲ್ ಇನ್ ಕನ್ನಡ ಸರ್. ಕನ್ನಡ ಜನ ನನಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ, ನನಗೆ ಯೋಗ್ಯತೆ ಮೀರಿ ಕೊಟ್ಟಿದ್ದಾರೆ ನನಗೆ. ಐ ಆಮ್ ಕಂಫರ್ಟಬಲ್. ನೀವು ಮಾಡಿಕೊಟ್ಟಿದ್ದು ನಾನು ತುಂಬ ಥ್ಯಾಂಕ್ಸ್ ಸರ್ ಅದು. ಇಲ್ಲ, ನೀವು ಇದನ್ನು ಹಿಂದಿಲಿ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಒಟ್ಟೆ ಖೂಬ್ಸೂರತ್ ನಾಮ್ ದಿಯಾ ಆಪ್ಕಾ ಮಾತಾ ಪಿತಾನೆ, ಅಮೃತಧಾರ, ಅಮೃತ, ನೋ ಡೆತ್ ಅಂತ ಡೈಲಾಗಲ್ಲಿ ಬರುತ್ತೆ ಅವ್ರು ಹೇಳುವಾಗ, ಅದು ಹೇಳ್ತಾಯಿದ್ರು. ಆವತ್ತು ನಾವು ಜುಹು ಹೋಟ್ಲಿಗೆ ಎಷ್ಟೋ ಬಿಲ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಲಕ್ಷಾಂತರ ನಾವು ಬಿಲ್ ಕಟ್ಟಿದ್ದೀವಿ. ಮುಂಬೈನಲ್ಲಿ ಬೇರೆ ಚಿತ್ರೀಕರಣ ಎಲ್ಲ ಮಾಡಿದ್ವಿ, ಇವರಿಬ್ಬರು ಬೇರೆ ಮೊಂಟಾಜಸ್ಗಳು ಅದೆಲ್ಲ. ಆದರೆ ಅಮಿತಾಬ್ ಬಚ್ಚನ್ ಅವರು ₹1 ಹಣ ತೆಕ್ಕೊಳ್ಳಿಲ್ಲ. ಅದಕ್ಕಿಂತ ಕೋಟಿ ಬೆಲೆ ಬಾಳುವಂಥ ಒಂದು ಸ್ನೇಹ, ಸೌಹಾರ್ದ, ನಾವು ಹಿರಿಯ ಕಲಾವಿದನ ಸಜ್ಜನಿಕೆಯನ್ನು ಕೊಟ್ಟರು. ಇದು ತುಂಬ ಅಪರೂಪದ ಗುಣ. ನಾನು ಅಂಥ ಒಂದು ಅಪರೂಪದ ಗುಣವನ್ನು ಅಣ್ಣಾವರಲ್ಲಿ ನೋಡಿದ್ದೆ. ಅಂಥದ್ದೊಂದು ಮೇರು ವ್ಯಕ್ತಿತ್ವ. ಯಾಕೆ ಕೆಲವರು ದೊಡ್ಡವರಾಗ್ತಾರೆ ಅಂದರೆ ಅವರ ವ್ಯಕ್ತಿತ್ವ, ನಡವಳಿಕೆ, ಆಳವಾದಂತಹ ಜೀವನ ದರ್ಶನ ಇರುತ್ತಲ್ಲ, ಅದು ನನಗೆ ಅನ್ನಿಸ್ತು. ನನ್ನ ಅಮೇರಿಕಾ DVD ಗೆಲ್ಲ ಅವರು ಹಸ್ತಾಕ್ಷರ ಹಾಕ್ಕೊಟ್ರು.
ದೆನ್ ಅವ್ರದ್ದೊಂದು ಜೀವನ ಚರಿತ್ರೆ ಪುಸ್ತಕ ಕೊಟ್ಟಿದ್ದಾರೆ ನನಗೆ, ಟು ಬಿ ಆರ್ ನಾಟ್ ಟು ಬಿ ಅಂತ. ಅವ್ರ ಹಸ್ತಾಕ್ಷರಗಳು. ನಮ್ಮ 10th ಸಿನಿಮಾ ವಿದ್ಯಾರ್ಥಿಗಳು ಅದನ್ನು ನೋಡ್ತಿರ್ತಾರೆ, ಓದ್ತಿರ್ತಾರೆ. ಅಂದರೆ ಆ ಕಲಾವಿದ ಅದರಲ್ಲಿ ಎಷ್ಟು ವಿವರಿಸಿದ್ದಾರೆ ಅಂದರೆ, ಎಂತೆಂಥ ಅವಮಾನಗಳನ್ನು ಪಟ್ಕೊಂಡು ಬಂದರು, ಎಂತೆಂಥ ಕಡೆ ಅವ್ರನ್ನ ಸೆಟ್ಟಿಂದ ಹೊರಗೆ ಕಳಿಸಿದ್ದಾರೆ, ವಾಯ್ಸ್ ಚೆನ್ನಾಗಿಲ್ಲ ಅಂತ ಕಳಿಸಿದ್ದಾರೆ, ಹೆಸರು ಉದ್ದ ಅಂತ ಆಚೆ ಕಳಿಸಿದ್ದಾರೆ. ಅವ್ರ ಹೆಸರಿಗೆ ಜನ ಇವತ್ತು ಪ್ರಾಣ ಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಧ್ವನಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಆಮೇಲೆ ಉದ್ದವಾದ ಹೆಸರು ಇಟ್ಕೊಂಡಿದ್ಯಾ, ನೀನು ಇಷ್ಟು ಉದ್ದ ಹೆಸರು ಬೇಕಾ ನಿನಗೆ ಅಂತ ಆಡ್ಕೊಳ್ತಾರೆ. ಎತ್ತರವಾಗಿ ಲಂಬು ಥರ ಇದೆಯಾ ಅಂತ ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ ಅವೆಲ್ಲ ಯಾವ್ಯಾವ ಕಾರಣಕ್ಕೆ ರಿಜೆಕ್ಟ್ ಆಗ್ತಾರೆ ಒಬ್ಬ ಮನುಷ್ಯ, ಆ ಕಾರಣಗಳನ್ನೆಲ್ಲವನ್ನು ಪ್ಲಸ್ ಮಾಡ್ಕೋತಾ ಹೋಗ್ತಾ 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 ಎತ್ತರಕ್ಕೆ ಬೆಳೀತಾರೆ ಒಂದು ಕಾಲಕ್ಕೆ. ಮತ್ತಲ್ಲಿಂದ ಬೀಳ್ತಾರೆ. ಅತ್ಯುನ್ನತಹಂ ಪತನಕೇತು ಅಂತ ಹೇಳ್ತಾರೆ. ತುಂಬ ಎತ್ತರಕ್ಕೆ ಹೋಗೋದು ಯಾಕೆಂದರೆ ಬೀಳೋಕೆ ಅಂತ. ಯಾಕೆಂದರೆ ಎತ್ತರಕ್ಕೆ ಹೋಗ್ತಾ ಇರ್ತೀಯ, ಕಾಲು ಜರಿದು ಸರ್ರಂತ ಕೆಳಗಡೆ ಬಂದುಬಿಡ್ತೀವಿ. ಮತ್ತೆ ಹೇಳ್ತಾರೆ ಕಿರುತೆರೆಯನ್ನು ಬಳಸ್ಕೊಂಡು, ಕಂಪನಿ ಕಂಪ್ಲೀಟ್ ಕ್ಲೋಸ್ ಡೌನ್ ಆಗೋಗಿರುತ್ತೆ. ಆ ಎಲ್ಲ ತಮ್ಮ ಜೀವನದ ಪಯಣವನ್ನು ನಾನು ಪುಸ್ತಕ ಓದಿದೆ. ಅದು ನೋಡಿದಾಗ ಕಲಾವಿದರುಗಳು ಅದನ್ನು ಅಭ್ಯಾಸ ಮಾಡಬೇಕು. ಸೋತಾಗ ನಾವು ಹೆದರಬಾರ್ದು. ಯಾಕೆಂದರೆ ಎಲ್ಲೆಲ್ಲಿಂದಲೋ ಕಲ್ಲುಗಳು ಬಂದು ಬೀಳ್ತಾ ಇರುತ್ತೆ. ಸೋತ ಕೂಡಲೇ ಎಲ್ಲೆಲ್ಲಿಂದಲೋ ಬರುತ್ತೆ. ಆ ಕಲ್ಲುಗಳನ್ನು, ಏಟುಗಳನ್ನು ಸಹಿಸಿಕೊಂಡು ಇಚ್ಛಾಶಕ್ತಿನ ಒಗ್ಗೂಡಿಸ್ಕೊಂಡು ಮತ್ತೆ ಎದ್ನಿಲ್ಲೋದು ಇರುತ್ತಲ್ಲ, ಅದು ಅವ್ರು ಮಾಡಿದಂಥ ದೊಡ್ಡ ಪವಾಡ. ಟು ಬಿ ಆರ್ ನಾಟ್ ಟು ಬಿ ಅಂತ ಅವರ ಪುಸ್ತಕದ ಹೆಸರು. ನನ್ನ ಸಂಗ್ರಹದಲ್ಲಿ ಈಗಲೂ ಇದೆ ಅದು. ಅದನ್ನು ನಾನು ವಿದ್ಯಾರ್ಥಿಗಳಿಗೆ ಉದಾಹರಣೆ ಕೊಡ್ತಿರ್ತೀನಿ, ಕಲಾವಿದರುಗಳು ಅಪ್ ಆ್ಯಂಡ್ ಡೌನ್ಸ್ಗಳನ್ನು ಹೇಗೆ ಎದುರಿಸಬೇಕು ಅಂತ. ದಯಮಾಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಈ ಮಾಧ್ಯಮವನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.